ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಹತ್ರ ಒಂದು ಹೆಡ್ಫೋನ್ ಇದೆ. ಅದು ಬಂದ್ಬಿಟ್ಟು ತುಂಬ ಹಳೆಯದು, ಬಟ್ ಅದಕ್ಕೆ USB-B ಪೋರ್ಟ್ ಇದೆ. ಸೊ ನಾವು ಅದನ್ನು USB-C ಟೈಪಿಗೆ ಚಾರ್ಜಿಂಗಿಗೆ ಅಪ್ಗ್ರೇಡ್ ಮಾಡೋಣ ಅಂತ. ಯಾಕಂದರೆ ಮೆಜಾರಿಟಿ ಆಫ್ ದ ಡಿವೈಸಸ್ ನನ್ನ ಹತ್ರ ಇರೋದು C ಟೈಪ್, ಹಾಗಾಗಿ ಮಲ್ಟಿಪಲ್ ಕೇಬಲ್ ಎಲ್ಲ ಕ್ಯಾರಿ ಮಾಡಬೇಕು. ಸೊ ಹಾಗಾಗಿ ಈ USB-B ಪೋರ್ಟನ್ನು ನಾವು C ಪೋರ್ಟಿಗೆ ಅಪ್ಗ್ರೇಡ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಬೇಗ ಇದನ್ನು ಏನಂತಾರೆ ಡಿಸ್ಮ್ಯಾಂಟಲ್ ಮಾಡ್ಕೊಂಬಿಡೋದೆಲ್ಲ. ಫಸ್ಟು ಎಲ್ಲ ಸ್ಕ್ರೂ ಎಲ್ಲ ಅನ್ಬಾಕ್ಸ್ ಅನ್ಸ್ಕ್ರೂ ಮಾಡಿಬಿಟ್ಟು, ಸೊ ಇಲ್ಲಿ ಒಳಗಡೆ ನಾವು ನೋಡ್ತಿರೋ ಹಾಗೆ ಒಂದು ಮಿನಿ PCB ಸರ್ಕ್ಯೂಟ್ ಇದೆ. ಈ ಮಿನಿ PCB ಸರ್ಕ್ಯೂಟಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ತುಂಬ ಕೇಬಲ್ಸ್ಗಳೆಲ್ಲ ಕಾಣುತ್ತೆ. ಸೊ ಇಲ್ಲಿ ತೋರಿಸ್ತಾ ಇರೋದು ಬಂದ್ಬಿಟ್ಟು ಎಕ್ಸಿಸ್ಟಿಂಗ್ ಮೈಕ್ರೋ ಬಿ. ಸೊ ಅದು ಹೋಗಿ ಏನಂದರೆ ಎರಡು ರೆಡ್ ಮತ್ತು ಬ್ಲ್ಯಾಕ್ ಕೇಬಲ್ ಹೋಗಿ ಏನಾಗಿದೆ, ಕನೆಕ್ಟ್ ಆಗಿದೆ ಮೇನ್ ಬೋರ್ಡಿಗೆ. ಸೊ ಇದ್ರ ಥ್ರೂ ಈ USB-B ಪೋರ್ಟ್ ಥ್ರೂ ಏನಂದರೆ ಚಾರ್ಜಿಂಗ್ ಆಗ್ತಾ ಇರೋದು. USB-C ಸಿಗುತ್ತೆ ನಮಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೆ ನಾವು ಆಲ್ರೆಡಿ ಏನಂತಾರೆ ರೆಡ್ ಕೇಬಲ್ ಬ್ಲ್ಯಾಕ್ ಕೇಬಲ್ ಎಲ್ಲ ಕನೆಕ್ಷನ್ ಚೆಕ್ ಮಾಡಿ ನಾನೇನು ಮಾಡಿದ್ದೀನಿ, ಸಾಲ್ಡ್ರಿಂಗ್ ಮಾಡಿದ್ದೀನಿ. ನಾನು ತೋರಿಸ್ತೀನಿ, ಇನ್ನೂ ಡೀಟೇಲಾಗಿ ತೋರಿಸ್ತೀನಿ ಹೇಗಿದ್ದು ಪಿನ್ ಡಯಾಗ್ರಾಮ್ ವರ್ಕ್ ಆಗುತ್ತೆ ಏನು ಅಂತ. ಸೊ ಕರೆಂಟ್ಲಿ ಇದನ್ನು ಸೆಕ್ಯೂರ್ ಮಾಡೋಕ್ಕೆ ಗ್ಲೂ ಎಲ್ಲ ಹಾಕಿ ಸೆಕ್ಯೂರ್ ಮಾಡಾಯಿತು. ಈ ಪ್ರಾಜೆಕ್ಟಿಗೆ ಬೇಕಾಗಿರೋದು ಮೇನ್ ಕಾಂಪೊನೆಂಟ್ ಅಂತಂತಂದರೆ USB-C ಫೀಮೇಲ್ ಬ್ರೇಕ್ಔಟ್ ಬೋರ್ಡ್ ಅಂತ ಕರೀತಾರೆ. ಇದನ್ನು ತೊಗೊಂಡ್ಬಿಟ್ಟು ನಾವು ನಮ್ಮ ಹೆಡ್ಫೋನಿಗೆ ಏನಂತಾರೆ ಅಪ್ಗ್ರೇಡ್ ಮಾಡ್ಬೋದು USB-C ಚಾರ್ಜಿಂಗಿಗೆ. ಸೊ ಯೂಶಲಿ ಏನಕ್ಕೆ ಈ ಥರ ಮಾಡ್ತಿರೋದು ಅಥವಾ ಯಾಕೆ ಹೊಸ ಡಿವೈಸ್ ತೊಗೋತಾ ಇಲ್ಲ ಅಂದರೆ, ಯೂಶಲಿ ಹೊಸ ಡಿವೈಸ್ ಅರೌಂಡ್ 900,000 ರೂಪೀಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಬೇಸಿಕ್ ಏನು ಅಂತಂತಂದರೆ ಅಷ್ಟೊಂದೆಲ್ಲ ಯಾಕಿದೆ. ಆಮೇಲೆ ಯೂಶಲಿ ನನ್ನ ಹತ್ರ ಸಾಲ್ಡ್ರಿಗನ್ ಅದೆಲ್ಲ ನನ್ನ ಹತ್ರ ತುಂಬ ಹಳೆಯದು ಏನಂತಾರೆ ಹಾಗೆ ಇದೆ. ಸೊ ಹಾಗಾಗಿ ಈವನ್ ಬೇಸಿಕ್ ಮೆಟೀರಿಯಲ್ ಅಂತಂದರೆ ಸಾಲ್ಡ್ರಿಗನ್ ಅವೆಲ್ಲ ನನ್ನ ಹತ್ರ ಮೊದಲೇ ಇರೋದ್ರಿಂದ, ಸೊ ಇದು ಒಂದೇ ಸಣ್ಣ ಬೋರ್ಡ್ ನಾನು ಏನಂತಾರೆ ಹಾಕೋದ್ರಿಂದ ನನಗೆ ಐ ಥಿಂಕ್ ಹೊಸ ಹೆಡ್ಫೋನ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಿರೋ ಹೆಡ್ಫೋನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ ಅಪ್ಗ್ರೇಡ್ ಮಾಡೋಣ ಅಂತ ನಾವಿಲ್ಲಿ ನೋಡ್ತಿರೋದು ಇವೆಲ್ಟ ಅಂತ ವೆಬ್ಸೈಟ್. ಅದರಲ್ಲಿ ಈ ಬೋರ್ಡ್ ಬಂದ್ಬಿಟ್ಟು ನಂಗೆ ಸ್ವಲ್ಪ ಏನಂದರೆ ನಾರ್ಮಲ್ ಕಾಸ್ಟ್ ಅನ್ಕೋತೀನಿ. ಐ ಥಿಂಕ್ ಇದು ಇನ್ನೂ ಕಮ್ಮಿಗೆ ಸಿಗ್ಬೋದು ಬೇರೆ ಎಲ್ಲ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂತಂದರೆ ಕೆಲವೊಂದು ಕಾನ್ಫಿಗ್ರೇಷನ್ ರೆಜಿಸ್ಟರ್ ಕಾನ್ಫಿಗ್ರೇಷನ್ ಅವ್ರು ಮಾಡೇ ಕೊಡ್ತಾ ಇದ್ದಾರೆ ಜೊತೆಗೆ. ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿ ಏನಂತಾರೆ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಅದರದ್ದು ಪಿನ್ ಡಯಾಗ್ರಾಮ್ ತೋರಿಸ್ತಾರೆ, ಹೇಗೆ ಕಾಣುತ್ತೆ ಅಥವಾ ಬೋರ್ಡ್ ಯಾವ ಥರ ಕಾಣುತ್ತೆ, ಡೈಮೆನ್ಷನ್ಸ್ ಏನು ಅಂತ. ಸೊ ಇದ್ರ ಬೇಸಿಸ್ ಮೇಲೂ ನಾವೇನು ಮಾಡ್ಬೋದು, ನಾವು ಚೂಸ್ ಮಾಡ್ಕೋಬೋದು ನಮಗೆ ಯಾವ ಥರ ಬೋರ್ಡ್ ಬೇಕು ಅಂತ. ಬಟ್ ಇಲ್ಲಿ ಈವನ್ ಬೇರೆ ಇನ್ನೂ ಒಂಥರ ಇದೆ, ಇನ್ನೂ ತುಂಬ ಕಾನ್ಫಿಗರೇಷನ್ಸ್ ಇರೋದು. ಬಟ್ ಅದು ನಮಗೆ ಅವಶ್ಯಕತೆ ಇಲ್ಲ ಈ ಪ್ರಾಜೆಕ್ಟಿಗೆ. ಸೊ ಇಲ್ಲಿ ನಾವು ಜಸ್ಟ್ ಪವರ್ ಕನ್ಸಂಪ್ಷನ್ ಇರೋದ್ರಿಂದ ನಮಗೆ ಮೇಜರ್ಲಿ ಎರಡೇ ಕನೆಕ್ಷನ್ ಬೇಕಿರೋದು, ಒಂದು +5ಗೆ ಒಂದು ಗ್ರೌಂಡ್ಗೆ. ಇಲ್ಲಿ ಡೀಟೇಲಾಗಿ ನಾವೇನು ನೋಡ್ಬೋದು ಅಂತಂತಂದರೆ, ನಾವು ಹೆಡ್ಫೋನಿಗೆ ಹೇಗೆ ಕನೆಕ್ಷನ್ ಮಾಡಬೇಕು, ಯಾವ್ಯಾವ ಏನಂತಾರೆ ಪಿನ್ನನ್ನು ಬೋರ್ಡಿಂದ ಕನ್ಸಿಡರ್ ಮಾಡಬೇಕು ಏನಕ್ಕೆ ಅನ್ನೋದನ್ನು ತುಂಬ ತುಂಬ ಇಂಪಾರ್ಟೆಂಟ್. ಅದು ಅರ್ಥ ಆಯಿತು ಅಂತಂತಂದರೆ ಹೆಡ್ಫೋನಿಗೆ ಕನೆಕ್ಷನ್ ಮಾಡಬೇಕಾದ್ರೆ ನಮಗೆ ಕಷ್ಟ ಆಗಲ್ಲ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಇದು ಜಸ್ಟ್ 3 ಡೈಮೆನ್ಷನ್ ನಾವೇನು ಇವೆಲ್ಟ ವೆಬ್ಸೈಟಲ್ಲಿ ನೋಡಿದ್ವಿ ಅದರದ್ದೇ ಪಿನ್ ಡಯಾಗ್ರಾಮ್. ಬಟ್ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಯಾವ ಪಿನ್ನು ಯಾವುದಕ್ಕೆ ಕನೆಕ್ಟ್ ಆಗಬೇಕು. ಸೊ V-ಬಸ್ ಅನ್ನೋದು ನಮಗೆ 5 ವೋಲ್ಟ್ ಡಿಫಾಲ್ಟಾಗಿ ಕೊಡುತ್ತೆ. ಈ V-ಬಸ್ಸಿಗೆ ನಾನು ರೆಡ್ ಕನೆಕ್ಷನ್ ಕೊಡ್ತಾ ಇದ್ದೀನಿ ಹೆಡ್ಫೋನಿಗೆ. PCB ತೋರಿಸಿದ್ನಲ್ಲ ಅದ್ರಲ್ಲಿ ಹೇಗೆ ಅಂತ. ಸೊ ನಾನು ಆಲ್ರೆಡಿ ಒಂದು ರೆಡ್ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ರೆಡ್ಡನ್ನು V-ಬಸ್ಸಿಗೆ ಕನೆಕ್ಟ್ ಮಾಡಿರೋದು. ಇದನ್ನು ತಗೊಂಡು ನಾನು ನಂದೇನು ಎಕ್ಸಿಸ್ಟಿಂಗ್ USB-B ಇದೆಯಲ್ಲ ಅದಕ್ಕೆ ಅದರಿಂದ ಏನು ಹೋಗ್ತಿರೋ ರೆಡ್ ಅಲ್ಲ, ಅದೇ ಜಸ್ಟ್ ಇದಕ್ಕೆ ನಾನು ಏನಂತಾರೆ ಸಾಲ್ಡ್ರಿಂಗ್ ಮಾಡ್ತೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಅದು ಗ್ರೌಂಡು. ಅದನ್ನು ನಾನು ಏನು ಮಾಡ್ತೀನಿ, ಅಗೇನ್ USB-B ಎಲ್ಲಿಗೆ ಹೋಗಿ ಬ್ಲ್ಯಾಕ್ ಕನೆಕ್ಟ್ ಆಗ್ತಿದೋ ಅದೇ ಜಾಗದಲ್ಲಿ ಇದನ್ನು ಸಾಲ್ಡ್ರಿಂಗ್ ಮಾಡ್ತೀನಿ. ಸೊ ದಟ್ ನನ್ನ ಹೆಡ್ಫೋನಿಗೆ ಕನೆಕ್ಷನ್ ಇದಾಯಿತು ಅಂತಂದರೆ, ಸೊ ನೆಕ್ಸ್ಟ್ ಟೈಮ್ ಐ ಕ್ಯಾನ್ ಡೈರೆಕ್ಟ್ಲಿ ಚಾರ್ಜ್ ಫ್ರಮ್ USB-C. ಈಗ ನೆಕ್ಸ್ಟು ಇಲ್ಲೇನು ಮಾಡ್ತಿರೋದು ಅಂತಂತಂದರೆ, ನಾವೀಗ ಎಕ್ಸಿಸ್ಟಿಂಗ್ PCBಗೆ ಸಾಲ್ಡ್ರ್ ಮಾಡಬೇಕಾಗಿರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಎಪಾಕ್ಸಿ ಎಲ್ಲ ಹಾಕಿದ್ದಾರೆ. ಅದನ್ನು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಕ್ಲೀನನ್ನು ಹೇಗೆ ಅಂತಂತಂದರೆ ಜಸ್ಟ್ ಸ್ಕ್ರೇಪ್ ಮಾಡೋದು. ಸೊ ದಟ್ ನಾವು ಸಾಲ್ಡ್ರಿಂಗ್ ಮಾಡಬೇಕಾದ್ರೆ ಅಡಿಷ್ನಲ್ ಐಟಮ್ ಇದಾಗಬಾರ್ದು ಅಂತ, ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಎಪಾಕ್ಸಿ ಲೇಯರನ್ನು ಆದಷ್ಟು ನಿಧಾನಕ್ಕೆ ತೆಗಿತಾ ಇರ್ತೀವಿ, ಸೊ ದಟ್ ಬೇರೆ ಎಲ್ಲೂ ಡ್ಯಾಮೇಜ್ ಆಗ್ಬಿಟ್ಟು ಬೋರ್ಡ್ ಏನೋ ಡ್ಯಾಮೇಜ್ ಆಗಬಾರ್ದು ಅಂತ.
ಸೊ ಈಗ ಇದನ್ನು ಡಿಸಾಲ್ಡ್ರಿಂಗ್ ಮಾಡೋದು. ಫಸ್ಟು ಡಿಸಾಲ್ಡ್ರಿಂಗ್ ಮಾಡಿಬಿಟ್ಟು ಇರೋ ಕನೆಕ್ಷನ್ನ ಫಸ್ಟ್ ತೆಕ್ಕೊಂಡ್ಬಿಟ್ಟು 1 by 1 ಸಿ ಕೇಬಲ್ನ ಏನಂತಂತಂದರೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ಇರೋದನ್ನ ಫಸ್ಟ್ ಎಲ್ಲ ಏನಂದರೆ ಹಳೆ ಸಾಲ್ಡ್ರಿಂಗ್ನ ಪೂರ್ತಿ ತೆಗೆದು ಕ್ಲೀನ್ ಮಾಡಿ ಆಮೇಲೆ ನ್ಯೂ ಕನೆಕ್ಷನ್ನ ಮಾಡೋಣ. ಸೊ ಪ್ಲ್ಯಾನ್ ಇರೋದು ಸಿಗೆ ಕಂಪ್ಲೀಟ್ ಸ್ವಿಚ್ ಮಾಡಬೇಕು ಅಂತ, ಬಟ್ ಆಮೇಲೆ ಅನಿಸ್ತು ಎರಡೂ ಇದ್ದರೆ ಏನೂ ತೊಂದರೆ ಇಲ್ಲ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಏನಂತಾರೆ ಬಿ ಕೇಬಲ್ ಏನಾದರೂ ಎಮರ್ಜೆನ್ಸಿಗೆ ಬೇಕಿದೆ ಅಥವಾ ಇದೇ ನನ್ನ ಹತ್ರ ಮಲ್ಟಿಪಲ್ ಡಿವೈಸ್ ಒಟ್ಟಿಗೆ ಚಾರ್ಜ್ ಮಾಡಬೇಕು, ಆಗ USB ಬಿ ಕೇಬಲು ಇದೆ ಅಂದಾಗ ಸೊ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಯಾಕೆ ಸುಮ್ಮನೆ ಏನಂತಾರೆ ಒಂದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕೋದು ಅಂತ. ಸೊ ದಟ್ ಹಳೇ USB ಬಿ ಕೇಬಲ್ ಹಾಗೇ ಇದೆ, USB ಚಾರ್ಜಿಂಗ್ ಪೋರ್ಟ್. ಹೊಸದನ್ನು ನಾವೇನು ಮಾಡ್ತಾ ಇದ್ದೀವಿ ಅದೇ ಕನೆಕ್ಷನ್ಗೆ ಕೊಡ್ತೀವಿ. ಬಟ್ ಏನು ಇದರಲ್ಲಿ ನಾವು ನೆನ್ಪಿಟ್ಕೋಬೇಕು ಅಂತಂತಂದರೆ ಅಟ್ ಎ ಟೈಮ್ ಎರಡಕ್ಕೂ ಕನೆಕ್ಷನ್ ಕೊಡದಲ್ಲೇ ಇರೋದು ವಾಸಿ. ಕೊಟ್ಟರೆ ಏನಾಗುತ್ತೆ, ಏನಾದರೂ ಒಂದು ಚಾರ್ಜರ್ ಏನಂತಂತಂದರೆ ಲೆಸ್ ಪವರ್ ಚಾರ್ಜರ್ ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಯಾವಾಗಲೂ ಒಂದೇ ಸಿಗೆ ಕನೆಕ್ಷನ್ ಅಂದರೆ ಐದರ್ ಸಿ ಕೊಡಿ ಇಲ್ಲ ಬಿ ಕೊಡಿ, ಎರಡಕ್ಕೂ ಒಟ್ಟಿಗೆ ಕೊಟ್ಟರೆ ಡೆಫಿನೆಟ್ಲಿ ಒಂದು ಚಾರ್ಜರ್ ಹಾಳಾಗೋ ಸಾಧ್ಯತೆ ಅಥವಾ ಇವನ್ ನಿಮ್ಮ ಪೋರ್ಟ್ಗಳು ಹಾಳಾಗೋದ್ರೆ ಲ್ಯಾಪ್ಟಾಪ್ ಅಥವಾ ಏನೇ USB ಡಿವೈಸ್ ಚಾರ್ಜಿಂಗ್ ಡಿವೈಸ್ ಇರುತ್ತಲ್ಲ ಅವೆಲ್ಲ ಹಾಳಾಗೋಕ್ಕೆ ಸಾಧ್ಯ ಇರುತ್ತೆ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಎರಡು USB ಬಿ ಮತ್ತು USB ಸಿ ಅದ್ರದ್ದು ಕೇಬಲ್ಸ್ ಎರಡು ರೆಡ್ ಟೈಪ್ ಮಾಡಿ ಬ್ಲ್ಯಾಕ್ ಟೈಪ್ ಮಾಡಿಬಿಟ್ಟು ನಾವಿಲ್ಲಿ ಪಾಸಿಟಿವ್ ನೆಗೆಟಿವ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಸ್ವಲ್ಪ ಝೂಮಲ್ಲಿ ನೋಡೋದಾದರೆ ಏನಂತಾರೆ ನೋಡ್ಬೋದು, ಬ್ಲ್ಯಾಕ್ ಹೋಗಿ ಗ್ರೌಂಡ್ಗೆ ಕನೆಕ್ಟ್ ಆಗಿದೆ, ರೆಡ್ ಹೋಗಿ +5ಗೆ ಕನೆಕ್ಟ್ ಆಗಿದೆ. ಸೊ ಇನ್ ಡೀಟೇಲಾಗಿ ನಾನು ಪಿನ್ ಡಯಾಗ್ರಾಮ್ ತೋರಿಸ್ತೀನಿ, ಬಟ್ ಇಲ್ಲಿ ತುಂಬ ನೀಟಾಗಿದೆ. PCB ಬೋರ್ಡಲ್ಲೆಲ್ಲ ಹೈಲೈಟ್ ಇರೋದ್ರಿಂದ ಇಟ್ ವೆರಿ ಈಸಿ. ಬಟ್ ನಿಮಗೆ ನೆನಪಿರೋದಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಫಸ್ಟ್ ಏನು ಎಕ್ಸಿಸ್ಟಿಂಗ್ ಒಂದು ಪಿಕ್ಚರ್ ತೆಗೆದಿಟ್ಕೊಳ್ಳಿ, ಬ್ಲ್ಯಾಕ್ ಎಲ್ಲಿಗೆ ಹೋಗ್ತಾ ಇದೆ, ರೆಡ್ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಅದೇ ರೀತಿಲಿ ವಾಪಸ್ ಕನೆಕ್ಷನ್ ಮಾಡಬೇಕಾದ್ರೆ ನೀವು ನೋಡ್ಕೊಂಬಿಟ್ಟು ಕನೆಕ್ಷನ್ ಮಾಡಬೇಕು. ಸೊ ಈಗ ನಾನು ರೆಡ್ ಕನೆಕ್ಷನ್ ಮಾಡಿದ್ದೀನಿ, ಇಲ್ಲಿ ನೋಡ್ತಿರೋ ಹಾಗೆ ಪವರಿಗೆ ನೀಟಾಗಿ ವರ್ಕ್ ಆಗ್ತಾ ಇದೆ, ಅದು USB C ಟೈಪಿಂದ. ಸೊ ಈಗ ಮತ್ತೆ ಸ್ವಲ್ಪ ಏನಂತಂತಂದರೆ ನಾವು ವೈರಿಂಗ್ನೆಲ್ಲ ಪ್ರಾಪರಾಗಿ ಸೆಕ್ಯೂರ್ ಮಾಡೋದು ಒಳ್ಳೆಯದು. ಸೊ ದಟ್ ಇನ್ ಕೇಸ್ ಈವನ್ ಮಿಸ್ ಆಗಿ ವಾಟರ್ ಏನಾದರೂ ಹೋಯಿತು ಅನ್ನೋ ಶಾರ್ಟ್ ಸರ್ಕ್ಯೂಟ್ ಅವೆಲ್ಲ ಇದಿರುತ್ತೆ. ಸೊ ಹಾಗಾಗಿ ಹಾಟ್ ಗ್ಲೂಯಿಂದ ಏನಂತಂದರೆ ನಾವು ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಸೊ ದಟ್ ನೆಕ್ಸ್ಟ್ ಟೈಮ್ ಏನಾದರೂ ತೆಗೆಯೋದಾದರೆ ಅಥವಾ ಮಿಸ್ ಆಗಿ ರಫ್ ಆಗಿ ಏನಾದ್ರು ತೆಗಿತಾರೆ ಅಥವಾ ಅರ್ಜೆಂಟ್ ಏನೋ ಆಯಿತು ಅಂತಂತಂದರೆ ಇದು ಕಳ್ಸ್ಕೊಳ್ಳಲ್ಲ. ಸೊ ಈಗ ನೋಡ್ತಿರೋ ಹಾಗೆ ನಮ್ಮದೆಲ್ಲ ಸೆಕ್ಯೂರ್ ಆಗಿದೆ ಕನೆಕ್ಷನ್ನು. ಸೊ ಇಲ್ಲಿ ನಾನೊಂದು ಆಲ್ರೆಡಿ ಡ್ರಿಲ್ ಮಾಡಿದ್ದೀನಿ. ನಾನು ಏನಂದರೆ ಹೋಮ್ ಟೂಲ್ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ, ನನ್ನ ಹತ್ರ ಏನು ಡ್ರಿಲ್ಲಿಂಗ್ ಏನೂ ಇಲ್ಲ, ಬಟ್ ಸ್ಟಿಲ್ ಮನೇಲಿರೋ ಟೂಲ್ಗಳನ್ನು ಯೂಸ್ ಮಾಡಿಬಿಟ್ಟು ಏನಂತಾರೆ ನಾನು ಹೋಲ್ ಮಾಡ್ಕೊಂಡಿದ್ದೀನಿ. USB ಸಿಗೆ ತಕ್ಕನಾಗೆ ಹೋಲ್ ಮಾಡಿದ್ದೀನಿ. ಸೊ ಈಗ ಅದರಲ್ಲಿ ಸೆಕ್ಯೂರ್ ಮಾಡಿಬಿಟ್ಟು ಟೆಸ್ಟ್ ಮಾಡೋಣ ಅಂತ. ಸೊ ನನಗೆ ಹುಡುಕ್ತಾ ಇದ್ದೆ. ಸೊ ಆದಷ್ಟು ಬಾಟಮ್ ಪಾರ್ಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಜಾಗ ಇದೆ, ಅಲ್ಲಿ ಏನೂ ಎಕ್ಸ್ಟ್ರಾ ಏನೂ ಇದಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಚೂಸ್ ಮಾಡಿದ್ದೀನಿ. ಸೊ ಈಗ ಅಲ್ಲಿ ಕನೆಕ್ಟ್ ಆದಮೇಲೆ ಸಿಂಪ್ಲಿ ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಟ್ ಗ್ಲೂಯಿಂದ ಸೆಕ್ಯೂರ್ ಮಾಡೋದು. ಸೊ ದಟ್ ಅದು ಹಲ್ಲಾಡದಲ್ಲೇ ಇರಲಿ ಅಥವಾ ಆ ಜಾಗದಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳಿ ನೆಕ್ಸ್ಟ್ ಟೈಮ್ ಕನೆಕ್ಟ್ ಮಾಡಿದಾಗ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಇದಕ್ಕೆ ಏನು ಸ್ಕ್ರೂ ಅಥವಾ ಏನು ನಾವು ಹಾಕ್ದಲ್ಲೇ ಇರೋದ್ರಿಂದ ಸೊ ಸಾಧ್ಯತೆ ಇರುತ್ತೆ ಇದು ಹಿಂದ್ಗಡೆ ಹೋಗಿ ಕಳ್ಸ್ಕೊಳ್ಬೋದು ಅಥವಾ ಬಿಚ್ಕೊಂಡು ಹೋಗ್ಬೋದು ಒಳಗೇನೆ ಎಲ್ಲ ಸ್ಕ್ರೂ ಹಾಕಿದ್ಮೇಲೆ. ಸೊ ಅದಕ್ಕೆ ಸ್ವಲ್ಪ ಹಾಟ್ ಗ್ಲೂ ಹಾಕೋದ್ರಿಂದ ಏನಾಗುತ್ತೆ, ಆ ಜಾಗದಲ್ಲೇ ಸೆಟಲ್ ಆಗುತ್ತೆ. ಸೊ ಒನ್ಸ್ ನಾವು ಸ್ಕ್ರೂ ಮಾಡಿದ ಮೇಲೆ ಆಗುತ್ತೆ, ಇಟ್ ವಿಲ್ ಪರ್ಮನೆಂಟ್ಲಿ ಅದೇ ಜಾಗದಲ್ಲಿ ಸ್ಟಕ್ ಆಗುತ್ತೆ. ಸೊ ಈವನ್ ನೀವು ಏನಂತಾರೆ ಜೋರಾಗಿ ಹಾಕಿದ್ರೂ ಏನಾಗಲ್ಲ, ಹಿಂದೆ ಮುಂದೆ ಅಲಾಡುತ್ತೆ. ಸೊ ಸೆಕ್ಯೂರ್ ಒಂದೇ ಪ್ಲೇಸಲ್ಲಿರುತ್ತೆ. ಓಕೆ, ಸೊ ಆಯಿತು, ನಮ್ಮ ಕನೆಕ್ಷನ್ ಎಲ್ಲ ಮುಗೀತು. ಇದು ತುಂಬ ಸಿಂಪಲ್ ಇದೆ. ಏನಂತಾರೆ ಬೇಸಿಕ್ ಐಡಿಯಾ ಇತ್ತು ಅಂತಂತಂದರೆ ಹಾರ್ಡ್ಲಿ ½ an hour 1 hour ಇದು ಎಲ್ಲ ಸೆಟಪ್ ಆಗುತ್ತೆ. ಸೊ ಈಗ ಎಲ್ಲ ಮತ್ತೆ ವಾಪಸ್ ಸ್ಕ್ರೂ ಎಲ್ಲ ಟೈಟ್ ಮಾಡಿ ಏನಂದರೆ ಫೈನಲ್ ಚೆಕ್ ಮಾಡೋಣ. ಸೊ ಎಲ್ಲ ಸ್ಕ್ರೂ ಹಾಕೋದು ಮುಗಿದ ತಕ್ಷಣ ಫೈನಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ ಕೇಸ್ ಏನಾದರೂ ಒಳಗಡೆ ಕನೆಕ್ಷನ್ ಬಿಚ್ಚೋಗಿತ್ತು ಮಾಡೋಗಿತ್ತು ಅಂತಂದರೆ ನೋಡ್ಬೋದು. ಮತ್ತೆ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಾಡ್ತಾನೂ ಇಲ್ಲ, ಸ್ಕ್ರೂ ಆದಮೇಲೆ ತುಂಬ ಸ್ಟಿಫಾಗಿ ಒಳಗಡೆ ಕೂತಿದೆ, ಅಲ್ಲಾಡ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.